ಸರ್, ಈಗ ಮಾಧುಸ್ವಾಮಿ ಅವರು ಕಾಂಗ್ರೆಸ್ ಬರೋ ಚಾನ್ಸಸ್ ಏನಾದ್ರು ಇದೆಯಾ ಸರ್? ಗೊತ್ತಿಲ್ಲಪ್ಪ. ಸಂತೆಯಲ್ಲಿ ತಪ್ಪಿಸ್ಕೊಂಡ ಮಗ ಅಂತ ಮಾತಾಡಿದ್ದಾರೆ. ಇಲ್ಲದು ಸಂತೆಯಲ್ಲಿ ತಪ್ಪಿಸ್ಕೊಂಡಿದ್ದೀನಿ, ಯಾರು ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು ಅಂತ. ಸಂತೆ ತಪ್ಪಿಸ್ಕೊಂಡವ್ರು ಏನು ಗೊತ್ತಿಯೋ ಅವ್ರಿಗೆ ನಮಗೆ ಗೊತ್ತಿಲ್ಲ. ನಾನು ಮಾಧುಸ್ವಾಮಿ ಬಂದಾದ ದಿವಸ ಚೀಫ್ ಮಿನಿಸ್ಟರ್ ಮನೇಲಿ ನಾನು ಇದ್ದೆ. ನಾನು ಬೇರೆ ಕೆಲಸಕ್ಕೆ ಹೋಗಿದ್ದೆ. ಅವರು ಒಂದು 10 ನಿಮಿಷ ಒಂದು ಡೆಲಿಗೇಷನ್ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಚೀಫ್ ಮಿನಿಸ್ಟರ್ ನೋಡಿದಾಕ್ಷಣಕ್ಕೆ ಪಾರ್ಟಿಗೆ ಬಂದುಬಿಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥ ಸರಿಯಾಗಲ್ಲ. ಒಂದು ಪಕ್ಷ ಅವ್ರು ಬರೋದಾದರೆ ಬಸ್ ಹತ್ಬೇಕಾದ್ರೆ ಟಿಕೆಟ್ ತಗೊಳ್ಳೇಬೇಕಲ್ವ? ಟಿಕೆಟ್ಗೆ ಯಾರಿಗೆ ಗೊತ್ತು ಅವ್ರು ನನಗೆ ಅನಂತ ಗೊತ್ತಿಲ್ಲ. ಅವ್ರೇನು ಮುಖ್ಯಮಂತ್ರಿಗಳೇನು ನನ್ನ ಹತ್ರ ಏನು ಚರ್ಚೆ ಮಾಡಲಿಲ್ಲ. ಇವ್ರು ಬಂದು ಚರ್ಚೆ ಮಾಡ್ಕೊಂಡು ಹೋದರು. ಅಥವಾ ಏನಾದ್ರೂ ಅವರು ನಾ ಕಾಂಗ್ರೆಸ್ ಪಾರ್ಟಿ ಸೇರಬೇಕು ಅಂತೇಳಿ ಇಚ್ಛೆ ವ್ಯಕ್ತಪಡಿಸಿ ಅಧ್ಯಕ್ಷರ ಗಮನಕ್ಕೆ ತಂದರೆ ಮುಂದೆ ತಗೋಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನ್ಯಾಚುರಲ್ ಆಗಿ ಚರ್ಚೆ ಆಗ್ತದೆ. ಟಿಕೆಟ್ ಸಿಗುತ್ತದೆ, ಟಿಕೆಟ್ ಸಿಗುತ್ತಾ ಅಂತ. ಕಾಂಗ್ರೆಸ್ ಬಸ್ ಹತ್ತಿದ್ರೆ ಟಿಕೆಟ್ ಸಿಗುತ್ತಾ? ಇನ್ನೂ 3 ವರ್ಷ ಇದೆ. 3 ವರ್ಷ ಇದೆ. 4 ವರ್ಷ ಆಗುತ್ತೆ ಅಂತ ಬೇರೆ ವದಂತಿ ಇದೆ. ನೋಡೋಣ ಏನೇನಾಗುತ್ತೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ ಸರ್ ಸರ್ಕಾರ? ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಮುಖ್ಯಮಂತ್ರಿ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ. ಒಂದು ಕಾರ್ಪೊರೇಷನ್ ಎಲೆಕ್ಷನ್, ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ನು ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸು ಕೂಡ ಮಾಡಲೇಬೇಕಾಗಿದೆ. ಮಾಡೋ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ.